ಹೆಂಗಿದೆ? ತುಂಬ ರುಚಿಕರಮಯವಾಗಿದೆ. ರುಚಿಕರಮಯ. ನೀವು ತಿನ್ನೋದಪ್ಪ? ನಾನು ತಿಂದೆ ಈಗಾಗಲೇ ಇದು ಅರ್ಧ ಕಾಯಿ ಅದು ಇಲ್ಲಿ ಒಂದು ಚೂರ್ತ. ನೀವು ಹೇಳಿ ಈಗ ಟೇಸ್ಟ್ ಹೆಂಗಿದೆ? ಇಲ್ಲ ಅಯ್ಯೋ ಎಷ್ಟು ತಿಂದಿದ್ದೀವಿ ಏನು ಕತೆ ಇವು. ಭಾರಿ ಸ್ವೀಟ್ ಇದೆ. ಇದಕ್ಕಿಂತ ಹೌದು, ರಾಮಫಲಕ್ಕಿಂತ ಸೀತಾಫಲ ವಿಪರೀತ ಸ್ವೀಟು. ರಾಮಾಯಣದ ಗಂಡ ಹೆಂಡತಿ ಹೆಸರು ಅವು ತಿಂದುಕೊಂಡೇ ವನವಾಸದಲ್ಲಿ ಅಲ್ಲ ವನವಾಸದಲ್ಲಿ ಇವು ತಿಂದುಕೊಂಡೇ ಜೀವನ ಮಾಡಿದ್ರು ಅನ್ನೋದಕ್ಕೆ ಅವ್ರಿಗೆ ಇಷ್ಟವಾದ ಫಲಗಳಿಗೆ ಇದು ಸೀತಾಫಲ, ಇದು ರಾಮಫಲ ಅಂತಂದಾಗಿದೆ. ಅಂದರೆ ಕಾಡಿನಲ್ಲಿ ಬೆಳೆಯುವಂಥ ಇವೆಲ್ಲನೂ. ಇದಂತೂ ನಾವು ನೋಡಿದ್ದೀವಿ, ಪಕ್ಕ ಕಾಡಿನಲ್ಲೇ ಬೆಳೆಯುತ್ತೆ. ಪವಾಡದ ಥರ ಅನ್ಸೀಸನ್ನಲ್ಲಿ ಹಣ್ಣು ಕೊಟ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ತೋರಿಸ್ಲಿ ಅಂತಂದು ಪುರಾಣದ ಸೀತಾಮಾತೆನೇ ತಥಾಸ್ತು ಅಂತ ವರ ಕೊಟ್ಬಿಟ್ಲ ಹೇಗೆ ಅನಿಸುತ್ತೆ ನನಗೆ. ನೋಡ್ಕೊಂಡಿದ್ದೀಯ? ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ರಾಮಫಲ ನೋಡ್ತಾ ಇದ್ದೀರಲ್ವ, ಇದರ ಹೆಸರು ರಾಮಫಲದ ಗಿಡ. ಎಲ್ಲ ಹಲಸು ಜಾತಿಯಂತೆ ಇದು ಕೂಡ ತುಂಬ ಸಿಹಿಯಾದಂತಹ ಮತ್ತು ಮಧುರವಾದಂತಹ ಹಣ್ಣು. ನೀವು ಇದು ಪಕ್ವವಾಗಿದೆ ಅಂತಂದು ಹೇಗೆ ಗುರುತಿಸ್ತೀರಾ ಅಂತಂದರೆ ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ಪಕ್ವ ಆಗದೇ ಇರುವಂತಹ ಒಂದು ಕಾಯಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಹಸಿರಾಗಿರುತ್ತೆ ಈ ಥರ. ಇದು ಪಕ್ವವಾಗಿರೋದು. ನನ್ನ ಕೈಯಲ್ಲಿ ಹಣ್ಣೆ ಆಗಿಬಿಟ್ಟಿದೆ. ಈ ಥರ ಪಕ್ವವಾಗಿಬಿಟ್ರೆ ಏನಾಗುತ್ತೆ ಅಂತಂದರೆ ಹಳದಿ ಮಿಶ್ರಿತವಾದಂಥ ಒಂದು ಕಂದು ಬಣ್ಣ ಬರುತ್ತೆ. ಹಳದಿ ಮಿಶ್ರಿತ ಕಂದು ಬಣ್ಣ ಅಂದರೆ ಯೆಲ್ಲೋಯಿಶ್ ಬ್ರೌನ್ ಅಂತಂದು ಹೇಳ್ಬೋದು. ಯೆಲ್ಲೋಯಿಶ್ ಬ್ರೌನ್ ಬಂದಾಗ ಅದು ಪಕ್ವವಾಗಿದೆ ಅಂತಂದು ನಾವು ಕಿತ್ತು ಮಾಗಿಸ್ಬೋದು. ಇದು ಫುಲ್ ಮಾಗಿಬಿಟ್ಟಿದೆ, ಹೆಚ್ಚಾಗಿ ಆ ಕಲರ್ ದಟ್ಟವಾಗಿದೆ. ಹಿಂಗಿದ್ದಾಗ ಹಣ್ಣಾಗಿದೆ ಅಂತಂದು ಲೆಕ್ಕ. ಎಷ್ಟೋ ಸತಿ ಈ ಮರದಲ್ಲೇ ಇದು ನಾವು ಸ್ವಲ್ಪ ನೋಡ್ಕೊಂಬಲಿಲ್ಲ ಅಂದರೆ ಹಣ್ಣಾಗಿಬಿಡುತ್ತೆ. ಹಣ್ಣಾದಾಗ ಮಾತ್ರ ಪಕ್ಷಿಗಳು ಪ್ರಾಣಿಗಳು ತಿನ್ಬೋದು. ಅಷ್ಟು ಬಿಟ್ಟರೆ ಇನ್ನು ಹಣ್ಣಾಗೋ ತನಕ, ಪಕ್ವವಾಗೋ ತನಕ ಯಾವುದೇ ಪ್ರಾಣಿ ಪಕ್ಷಿ ಕಾಟಿರೋದಿಲ್ಲ ಇದು. ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಹಣ್ಣುಗಳನ್ನೆಲ್ಲ ಪರಿಚಯಾತ್ಮಕವಾದಂಥ ವಿಡಿಯೋ ಮಾಡೋವಾಗ ಇದಕ್ಕೆ 80% ಮಾರ್ಕ್ಸ್ ಕೊಟ್ಟಿದ್ದು. ಯಾಕೆ ಅಂತಂದರೆ ಪ್ರಾಣಿ ಪಕ್ಷಿ ಕಾಟ ಇಲ್ಲ, ಆಮೇಲೆ ಕಾಯಿಲೆ ಅನ್ನೋದು ಪೂರ ಇಲ್ಲ, ಕೀಟದ ಬಾಧೆ ಇಲ್ಲ, ರೋಗದ ಬಾಧೆ ಇಲ್ಲ. ಬಹಳ ಮುಖ್ಯವಾಗಿ ಈ ಫ್ರೂಟ್ ಫ್ಲೈ ಇವತ್ತು ಏನು ಈ ಹಣ್ಣಿನ ನೊಣ ಬಹಳಷ್ಟು ಹಣ್ಣುಗಳನ್ನ ಕಾಡ್ತಾ ಇದೆಯಾ, ಆ ಹಣ್ಣಿನ ನೊಣದ ಕಾಟ ಅನ್ನೋದು ಇದಕ್ಕೆ ಪೂರ ಇಲ್ಲವೇ ಇಲ್ಲ. ಬಿಚ್ಚಿದಾಗ ನೀವೇ ನೋಡ್ತೀರಿ. ಇದನ್ನು ಹಣ್ಣಾಗಿದೆ, ಇದನ್ನು ನಾನು ಬಿಚ್ಚಿ ತೋರಿಸ್ತೀನಿ. ನೋಡಿ, ಬುಡ ಎಷ್ಟು ಭದ್ರವಾಗಿ, ಈ ಹಣ್ಣಿನ ಬುಡ ಪೂರ ಹಣ್ಣಾಗಿದ್ದರೂ ಕೂಡ ಎಷ್ಟು ಭದ್ರವಾಗಿದೆ. ಎರಡು ಭಾಗ ಮಾಡೋಣ. ಪ್ರಕೃತಿ ಕೊಟ್ಟಂತಹ ಲಾಡು, ಸಹಜವಾದಂತಹ ಲಾಡು ಅಂತಂದು ಹೇಳ್ಬೋದು. ಇದನ್ನು ನೋಡೋದಕ್ಕಾಗಲಿ, ಇಲ್ಲಿ ನೋಡಿದ್ರೆ ಸಾಕು ಬಾಯಲ್ಲಿ ನೀರಿರುತ್ತೆ, ಆ ಥರ ಲಾಡ್ ಥರನೇ ಇದೆ. ನನ್ನ ಕೈ ತುಂಬಿ ಬೀಳುವಷ್ಟು ಒಂದು ಹಣ್ಣು ದೊಡ್ಡದಾಗಿರುತ್ತೆ. ಪೂರ ಪುಟಾಣಿ ಹಣ್ಣಲ್ಲ ಇದು, ದೊಡ್ಡ ಹಣ್ಣು. ನಾನು ಆಗಲೇ ಹೇಳಿದಾಗೆ ಸಿಹಿ ಮಾತ್ರ ಅಲ್ಲ, ತುಂಬ ಮಧುರವಾದಂತಹ ಹಣ್ಣು ಇದು. ಅದಕ್ಕೆ ಇದಕ್ಕೆ ಹೇಳಿದ್ದು 80% ಗುಣ ಕೊಟ್ಟಿದ್ದು. ಯಾವುದೇ ಒಂದು ಕಾಟ ಆಗಲಿ, ಪ್ರಾಣಿ ಪಕ್ಷಿಗಳ ಕಾಟ ಆಗಲಿ ಇಲ್ಲ ಆಗಲಿಕ್ಕೆ ಇದನ್ನು ನಾವು ತೋಟದಲ್ಲಿ ಮುಖ್ಯ ಬೆಳೆಯಾಗಿ ಸಹ ಬೆಳಿಬೋದು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಸೀತಾಫಲ ಬೆಟ್ಟಗಳಲ್ಲಿ ಎಲ್ಲಂದರೆ ಅಲ್ಲಿ ಬೆಳೀತಿರ್ತಂಥ ಸೀತಾಫಲ ಇವತ್ತು ಫ್ರೂಟ್ ಫ್ಲೈ ಕಾಟದಿಂದ ರೈತರೇ ಬೆಳೆದು
ಮಾರ್ಕೆಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಯಾವುದೇ ಕಾಟ ಇಲ್ಲದೆ ಇರುವಂತಹ ಈ ರಾಮಫಲ ಯಾಕೆ ಇವತ್ತು ಮಾರುಕಟ್ಟೆಯಲ್ಲಿ ಕಾಣಿಸೋದಿಲ್ಲ ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ಕಡೆ ನೋಡ್ತೀನಿ ಈ ರಾಮಫಲ ಮಾರುಕಟ್ಟೆಯಲ್ಲೇ ಕಾಣಿಸಿದ್ದು ನೋಡಲಿಲ್ಲ. ಯಾಕೆ ಇದನ್ನು ಜನಗಳು ಇಷ್ಟಪಡೋದಿಲ್ವ ಅಂತಂದರೆ ಖಂಡಿತ ಇಷ್ಟಪಡ್ತಾರೆ, ಅಷ್ಟೊಂದು ಸಿಹಿ ಮತ್ತು ಮಧುರವಾಗಿರುತ್ತೆ. ಆದರೆ ಮಾರ್ಕೆಟಿಂಗ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡ್ತಾಯಿಲ್ಲ ರೈತ ಅಂತಂದು ಹೇಳ್ಬೋದು. ನಾನಂತೂ ಸುಮಾರು ಗಿಡ ಇಟ್ಟಿದ್ದೀನಿ, ನೋಡೋಣ, ಆಗ ಮಾರುಕಟ್ಟೆ ಪ್ರವೇಶ ಮಾಡಲೇಬೇಕು. ನೋಡಿ, ಇದು ರಾಮಫಲ, ಇದು ಸೀತಾಫಲ. ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ರೂಪಿಸಿದಂತಹ ಏನು ಪುರಾಣ ಪುಣ್ಯಕಥೆಗಳಿದ್ದಾವೆ, ಅದರಲ್ಲಿ ಬಹಳ ಮುಖ್ಯವಾದಂತಹ ರಾಮಾಯಣದ ಮುಖ್ಯ ಪಾತ್ರಧಾರಿಗಳಾದಂತಹ ರಾಮ ಮತ್ತು ಸೀತೆ, ಈ ಎರಡು ಹೆಸರುಗಳ ಹಣ್ಣುಗಳು ಎಷ್ಟು ಅದ್ಭುತ ಅಲ್ವಾ. ಆದರೆ ಆ ರಾಮಾಯಣದುದ್ದಕ್ಕೂ ನಾವು ಕತೆ ನೋಡಿದಾಗೆ ಈ ದಂಪತಿಗಳು ಅನ್ಯೋನ್ಯವಾಗಿದ್ದದ್ದಕ್ಕಿಂತ ವಿಯೋಗದಲ್ಲಿದ್ದಿದ್ದೇ ಹೆಚ್ಚು. ಅದೇ ತರಹ ಈ ರಾಮಫಲ ಆಗ್ಬೋದು, ಸೀತಾಫಲ ಆಗ್ಬೋದು, ಇವೆರಡರ ಸೀಸನ್ನು ಕಲಿಯೋದೇ ಇಲ್ಲ, ಬೇರೆ ಬೇರೆ. ಈ ರಾಮಫಲದ ಸೀಸನ್ನು ನಾವು ಇವತ್ತು ಏನು ನೋಡ್ತಾ ಇದ್ದೀವಿ ಇಲ್ಲಿ, ಫೆಬ್ರವರಿ ಮಾರ್ಚ್ ಇದರ ಸೀಸನ್ನು. ಆಮೇಲೆ ಈ ಸೀತಾಫಲದ್ದು ಬಂದುಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಈ ಮಾಸಗಳಲ್ಲಿ ಇದು ಬರುತ್ತೆ. ರೈತರಿಗೆ ಬೇಕಾದರೆ ಈಗ ಏನಾದರೂ ಮಾಡಿ 2 ಸತಿ ಬರೋಂಗೆ 2 ಸೀಸನ್ ಬರೋಂಗೆ ಮಾಡ್ತಾರೆ, ಹೆಂಗೋ ಗೊತ್ತಿಲ್ಲ. ಆದರೆ ಸೀತಾಫಲಕ್ಕಂತೂ ಸೀಸನ್ ಅಲ್ಲ, ಬಹಳ ಪೆಕ್ಯುಲಿಯರ್ ಅನ್ನೋ ಥರನೂ. ನಾನು ವಿಡಿಯೋ ಮಾಡೋ ಟೈಮ್ನಲ್ಲಿ ನಿಮಗೆ ಸೀತಾಫಲ ತೋರಿಸೋದಕ್ಕೆ ಇಲ್ವಲ್ಲ ಅಂದ್ಕೊಂಡು ನಾನು ಆ ಗಿಡದ ಹತ್ರ ಶೂಟ್ ಮಾಡೋಕ್ಕೆ ಹೋದಾಗ ಬಹಳ ಆಶ್ಚರ್ಯ ಎನ್ನೋ ಥರ ಈ ಹಣ್ಣು ಕಾಣಿಸ್ತು, ಸೀತಾಫಲದ ಹಣ್ಣು. ಈ ರಾಮಫಲದ ಪಕ್ಕದಲ್ಲೇ ಇಲ್ಲಿ ಸೀತಾಫಲ ಇದೆ ನೋಡಿ. ಈ ರಾಮಫಲನ ನಾನು ನೆಟ್ಟು ಬೆಳೆಸಿರೋದು, ಆದರೆ ಈ ಸೀತಾಫಲ ಗಿಡನ ನಾನು ನೆಟ್ಟು ಬೆಳೆಸಿರೋದಲ್ಲ. ಸೆಡ್ ಮಗ್ಗಲಲ್ಲೇ ಯಾವಾಗಲೂ ತಿಂದಾಕಿದಾಗ ಉಟ್ಕೊಂಡಿರೋದು. ಇದಕ್ಕೆ ನಾನು ನೀರು ಕೊಡ್ತಾಯಿಲ್ಲ, ಗೊಬ್ಬರ ಕೊಡ್ತಾಯಿಲ್ಲ. ನೋಡ್ತಿದ್ದೀರಲ್ವ, ಈ ಸೀತಾಫಲ ನನ್ನ ಇಡೀ ಬಾಲ್ಯವನ್ನೆಲ್ಲ ಆವರಿಸಿಕೊಂಡಂತಹ ಒಂದು ಫಲಸಂಗಾತಿ. ಬಹುಶಃ ನಾನು ತಿಂದಷ್ಟು ಹಣ್ಣನ್ನ ಯಾವುದೇ ವ್ಯಕ್ತಿ ತಿಂದಿರೋದಿಲ್ಲ ಅಂತಂದು ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಹಣ್ಣು ತಿಂದಾಕಿಬಿಟ್ಟಿದ್ದೀನಿ. ನಮ್ಮ ಊರಿನ ಪಕ್ಕದಲ್ಲೇ ಕೋಲೆಟಪ್ಪನ ಬೆಟ್ಟ, ಹಾಗೆ ನನ್ನ ತೋಟದ ಮಗ್ಗಲಲ್ಲೇ ರಾಯನಗುಡ್ಡ, ಈ ಗುಡ್ಡ ಬೆಟ್ಟಗಳನ್ನೆಲ್ಲ ತುಂಬಿಕೊಂಡಿದ್ವು ಈ ಸೀತಾಫಲದ ಗಿಡಗಳು. ಸೀಸನ್ ಬಂತು ಅಂತಂದರೆ ನನ್ನ ಸ್ನೇಹಿತರೊಂದಿಗೆ ನಾವೆಲ್ಲ ಇಣಿಚಿಗಳಾಗ್ಬಿಡ್ತಿದ್ವಿ. ಎಷ್ಟು ಹಣ್ಣು ತಿಂತಿದ್ವೋ ಲೆಕ್ಕ ಇಲ್ಲ. ದಿನಕ್ಕೆ 20, 30, 40 ಎಷ್ಟು ತಿಂದರೆ ಅಷ್ಟು ಕಿತ್ತು ಮಾಕಾಕೋದು. ಹಿಂಗಾಗಿಬಿಟ್ಟು ದಿನಾಲೂ ಅಷ್ಟೇ ಹಣ್ಣು ತಿನ್ನೋಷ್ಟು ಸರ್ಕ್ಯುಲೇಟ್ ಆಗ್ತಾಯಿತ್ತು. ಅಷ್ಟು ಹಣ್ಣು ತಿಂದರೂ ಒಂದು ಶೀತ ಇಲ್ಲ, ಒಂದು ನೆಗಡಿ ಇಲ್ಲ, ಒಂದು ಉಷ್ಣ ಇಲ್ಲ. ಅದು ಅಲ್ಲದೆ ಫ್ರೀಯಾಗಿ ಸಿಗ್ತಿತ್ತಂತಹ ಹಣ್ಣು, ಒಂದು ಪೈಸೆ ಕೊಡಬೇಕಾಗಿರಲಿಲ್ಲ. ಹೀಗಾಗಿಯೇ ಏನೋ ನಾವಂತಂದೇ ಅಲ್ಲ, ನಮ್ಮ ಊರಿನ ದಲಿತ ಕೇರಿ ಪೂರಾ ಈ ಹಣ್ಣಿನ ಮೇಲೆ ಅವ್ರ ಜೀವನ ಅವಲಂಬನೆ ಆಗ್ತಾಯಿತ್ತು. ಈ ಸೀಸನ್ ಬಂತಂದರೆ ಸಾಕು, ಅವರೆಲ್ಲ ಈ ಹಣ್ಣುಗಳನ್ನ ಕಿತ್ತು ಮಾಗಿಸಿ ಪಕ್ಕದ ಪಾವಗಡ ಟೌನು, ಈ ಆಂಧ್ರದ ಕಲ್ಯಾಣದುರ್ಗ, ಅನಂತಪುರ ಈ ಕಡೆಗಳೆಲ್ಲ ತಗೊಂಡೋಗಿ ಮಾರ್ಕೊಬರ್ತಿದ್ರು. ಅದರಲ್ಲಿ ಬಂದಿರುವಂತಹ ದುಡ್ಡು ಮತ್ತು ಕಾಳಿನಿಂದ ಇಡೀ ವರ್ಷ ಪೂರ್ತಿ ಅವನ ಜೀವನ ನಡೆದೋಗ್ತಾಯಿತ್ತು. ಯಾರೂ ಗೊಬ್ಬರ ಕೊಡಬೇಕಾಗಿಲ್ಲ, ಈ ಗಿಡಕ್ಕೆ ನೀರು ಕೊಡಬೇಕಾಗಿಲ್ಲ. ಫ್ರೀಯಾಗಿ ಸಿಗ್ತಿದ್ದಂತಹ ಈ ಹಣ್ಣಿನಿಂದ ಎಷ್ಟೋ ಜನಗಳ ಜೀವನ ಕೂಡ ನಡೀತಾ ಇತ್ತು. ಅಂತಹ ಇವತ್ತು ಹಣ್ಣಿನ ಗಿಡಗಳು ಈ ಬೆಟ್ಟಗುಡ್ಡಗಳಲ್ಲಿ ಕಾಣೆಯಾಗಿಬಿಟ್ಟಿದ್ದಾವೆ. ಅಲ್ಲೋ ಇಲ್ಲೋ ಒಂದಿದ್ದರೂ ಕೂಡ ಔಟ್ಲಲ್ಲಿ ಬರ್ತಾ ಇರುವಂತಹ ಹಣ್ಣು
ಪೂರ ಕೆಟ್ಟೋಗ್ತಿದೆ. ಯಾಕೆಂದರೆ ಫ್ರೂಟ್ ಫ್ಲೈಯಿಂದ ಪೂರ ಹಾಳಾಗುತ್ತಾ ಇದೆ, ತಿನ್ನೋಕೆ ಬರದೇ ಇರೋಂಗೆ. ನೀವೇನಾದರೂ ಇವತ್ತು ಮಾರ್ಕೆಟ್ನಲ್ಲಿ ಈ ಹಣ್ಣು ನೋಡ್ತಾ ಇದ್ದರೆ ಅದು ರೈತ ಬೆಳೆದು ಫ್ರೂಟ್ ಫ್ಲೈ ಕಾಟ ಇಲ್ದಂಗೆ ಅದಕ್ಕೆ ಕ್ರಿಮಿನಾಶಕ ಸ್ಪ್ರೇ ಮಾಡಿ ಬರ್ತಾ ಇರೋಂತಹ ಹಣ್ಣು. ಅಂದರೆ ಒಂದು ಪ್ರಕೃತಿಯಲ್ಲಿ ಸಹಜವಾಗಿದ್ದಂತಹ ಮನುಷ್ಯನ ಜೀವನ ಯಾವ ರೀತಿ ಈ ಆಧುನಿಕತೆಯ ವಿಷವರ್ತುಲದಲ್ಲಿ ಸಿಗಾಕ್ಕೊಳ್ತಿದೆ ಅನ್ನೋದಕ್ಕೆ ನಮ್ಮ ಈ ಸೀತಾಫಲದ ಕಥೆನೇ ಸಾಕ್ಷಿ ಅಂತಂದು ಹೇಳ್ಬೋದು. ಮನುಷ್ಯ ಕೊಡೋ ನೀರು ಗೊಬ್ಬರದ ಹಂಗಿಲ್ಲದೆ ಇವತ್ತಿಗೂ ಬೆಟ್ಟಗುಡ್ಡಗಳಲ್ಲಿ ಉಳ್ಕೊಂಡಿರುವಂತಹ ಗುಂಡುಗಳ ಸಂಧಿಯಲ್ಲೇ ಜೀವನ ಮಾಡ್ತಾ ಇರುವಂತಹ ಈ ಸೀತಾಫಲದ ವೃಕ್ಷ ನೀವು ನೋಡ್ತಾ ಇದ್ದೀರಾ. ಎಲೆ ಎಲ್ಲ ಒಣಗಿದೆ, ಎಲೆ ಉದುರೋ ಕಾಲ ಆಗಿರೋದ್ರಲ್ಲಿದ್ದ ನೀವಿಲ್ಲಿ ಒಂದು ಕಾಯಿ, ಒಣಗಿರೋ ಕಾಯಿಯನ್ನು ನೋಡ್ತೀರ ನೋಡಿ. ಇಣಚಿಗಳು ತಿಂದಾಕಿರೋ ಒಂದು ಕಾಯಿನ ಪಳೆಯುಳಿಕೆನ ನೋಡ್ತಾ ಇದ್ದೀರ. ಸೀತಾಫಲದ ಬಗ್ಗೆ ವಿಡಿಯೋ ಮಾಡ್ತಾ ನಿಮಗೆ ಲೈವಾಗಿ ತೋರಿಸೋದಕ್ಕೆ ಈ ಅನ್ಸೀಸನ್ನಲ್ಲಿ ಹಣ್ಣು ಸಿಗುತ್ತೆ ಅಂತಂದು ನಾನು ಅಂದ್ಕೊತಿರ್ಬೇಕಾದ್ರೆ ಹುಡುಕಿದ್ರೆ ನೋಡು ನನ್ನ ತೋಟದಲ್ಲೇ ಆ ಕಾಯಲ್ವಲ್ಲ ಹಣ್ಣೇ ಸಿಕ್ಕಿಬಿಡ್ತು. ಬಹಳ ಕಾಕತಾಳೀಯ, ಅಪರೂಪ, ವಿಸ್ಮಯ, ರೋಮಾಂಚನ ಅನಿಸುತ್ತೆ ನನ್ನ ಈ ಹಣ್ಣು ನೋಡಿಬಿಟ್ಟು. ನೋಡ್ತಿದ್ದೀರಲ್ವ, ಇಣಚಿ ಕಚ್ಚಿದೆ ಆಗಲೇ. ಚೂರು 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 ಎಣಿಸಿ ತಿಂದಿದೆ. ಅಪರೂಪಕ್ಕಿರೋದ್ರಲ್ಲಿದ್ದ ಇವಾಗೇನು ಮಾರ್ಚ್ 2ನೇ ವಾರ. ಇದು ಬರೋದು ಯಾವಾಗ ಗೊತ್ತಾ? ತುಂಬ ಲೇಟು, ನವಂಬರು ಡಿಸೆಂಬರು ಆ ಟೈಮ್ನಲ್ಲಿ ಬರೋದು. ಈ ಬ್ರೂನಿಂಗ್ ಮಾಡಿರೋದ್ರಲ್ಲಿದ್ದ ಇದು ಗಿಡ ಸುಮಾರು ಬೆಳೆದಿದೆ ಅಂತಂದು. ಏನೋ ಅನ್ಸೀಸನ್ನಲ್ಲಿ ಆ ಕಾಲದ ಕಾಯಿ ಕಾದ್ಬಿಟ್ಟಿದೆ. ಕಾದಿರೋದು ಮಾತ್ರ ಅಲ್ಲ, ನಾನು ವಿಡಿಯೋ ತೆಗಿಯೋವಾಗೆ ಪಾಪ ಹಣ್ಣಾಗಿಬಿಟ್ಟಿದೆ ನೋಡಿ. ಗಿಡದಲ್ಲಿ ಎಲ್ಲಿ ಇಲ್ಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ, ಎಲ್ಲಿ ಕಾಯಿಗಳೇ ಇಲ್ಲ. ನನ್ನ ವಿಡಿಯೋಗೋಸ್ಕರನೇ ನಿಜವಾಗ್ಲೂ ತುಂಬ ತುಂಬ ಆಶ್ಚರ್ಯ ಮತ್ತು ರೋಮಾಂಚನ ಆಗುತ್ತೆ. ಅನ್ಸೀಸನ್ನಲ್ಲಿ ಅದು ನಾನು ವಿಡಿಯೋ ಮಾಡೋವಾಗ ಅದು ಹಣ್ಣಾಗಿರುವಂಥದ್ದೇ ಸಿಗಬೇಕಾ? ವಾ 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 ವಾ, ಏನನ್ಬೇಕಿದ್ರನ್ನ? ರೋಮಾಂಚನ ಅನ್ಬೇಕಾ? ಮೈಪುಳಕ ಅನ್ಬೇಕಾ? ಏನು ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಬಾ ಬಾರಮ್ಮ ಸೀತಾಫಲಕ್ಕ, ನಿನ್ನ ಕಿತ್ತು ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀನಿ ಬಾರಕ್ಕ. ತೋರ್ಸೋಕ್ಕಾದರೂ ಒಂದು ಕೊಟ್ಟಿದ್ದೀಯಲ್ಲ, ನಿನಗೆ ಕೃತಜ್ಞತೆ ಹೇಳಬೇಕು. ಸೀತಾಫಲ ವೃಕ್ಷ ಥ್ಯಾಂಕ್ಸ್ ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಗಿದೆ. ಯಾವುದೋ ಒಂದು ಇರುವೆನೂ ಇದೆ ಒಳಗಡೆ. ಪವಾಡದ ಥರ ಅನ್ಸೀಸನ್ನಲ್ಲಿ ಹಣ್ಣು ಕೊಟ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ತೋರಿಸ್ಲಿ ಅಂತಂದು ಪುರಾಣದ ಸೀತಾಮಾತೆನೇ ತಥಾಸ್ತು ಅಂತ ವರ ಕೊಟ್ಬಿಟ್ಲ ಹೇಗೆ ಅನಿಸುತ್ತೆ ನನಗೆ.